వేతనాలయంలో అక్రమ కార్యకలాపాలు జరుగుతున్నాయనే ఆరోపణల నేపథ్యంలో పోలీసులు దాడులు నిర్వహించారు. మహిళలకు దయ్యాలు వదిలిస్తామని, మానసిక హింసకు గురి చేస్తామని, మద్యం అలవాటు మాన్పిస్తామని, చేతబడి మంత్రాలు చేస్తామని వేధింపులకు పాల్పడినట్లు ఆరోపణలున్నాయి. పూజలు, ప్రత్యేక క్రతువుల పేరుతో వేలాది రూపాయలు వసూలు చేసి మోసానికి పాల్పడినట్లు ఆరోపించారు. 108 అడుగుల ఎత్తైన బేతాళ విగ్రహాన్ని నిర్మించి ప్రజలను మోసం చేసినట్లు ఆరోపణలున్నాయి. ఈ చర్యలకు అఘోరి చంద్రనాథ్ బాధ్యుడని ఆరోపిస్తున్నారు. కోలార్ జిల్లా కేజీఎఫ్ తాలూకా ఐవారహల్లి గ్రామ సమీపంలో ఈ ఆలయం నిర్మించబడింది. ప్రజల నుంచి వచ్చిన ఫిర్యాదుల మేరకు బేతమంగళ పోలీసులు దాడి చేసి తదుపరి చర్యలు చేపట్టారు. ఇలాంటి వారి మాయలో పడకుండా ప్రజలు అప్రమత్తంగా ఉండాలని హెచ్చరిస్తుంది ఏపీ రిపోర్ట్ టీం. ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಎಲ್ಲ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಪ್ಲಸ್ ಒಂದು 2 ಸಲ ಆಕ್ಸಿಡೆಂಟು ಆಗಿತ್ತು ಈ ರೋಡಲ್ಲಿ. ನಾನೇ ಹೋಗ್ಬೇಕಾದ್ರೆ ತುಂಬ ಗಾಡಿ ಎಲ್ಲ ಬ್ಲಾಕ್ ಆಗೋದು ಅದೆಲ್ಲನೂ ಆಗಿತ್ತು. ಆವಾಗಲೂ ನಾನು ಹೇಳಿದ್ದೆ ಅವ್ರಿಗೆ, ಬಟ್ ಅವ್ರು ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ. ಇಷ್ಟೊಂದು ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಇಲ್ಲಿ ಹೆಚ್ಚು ಕಡಿಮೆ 1 ಎಕರೆದಲ್ಲಿ ಆಗಿದೆ. ಅದನ್ನು ಏನು ನಿಮ್ಮ ಪರ್ಮಿಷನ್ ಅದು ಅವ್ರದ್ದು ಸ್ವಂತ ಧಾರ್ಮಿಕ ಕ್ಷೇತ್ರ ಅಂತ ಆಗ್ಬಿಟ್ಟಿದೆ. ನೋಟಿಸ್ ಕೊಟ್ಟಿಲ್ಲ, ನಾವು ಬಾಯಿ ಮಾತಲ್ಲಿ ಹೇಳಿದ್ವಿ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಇವಾಗ ನಾವು ಯಾವಾಗ ಬಂದ್ರೂ ಅವೈಲೇಬಲ್ ಇರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಾವು SI ಸರ್ ಜೊತೆ ಬಂದಾಗಲೇ ಅವ್ರು ಅವೈಲೇಬಲ್ ಇರಲಿಲ್ಲ. ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ನಾವು ಹೇಳಿ ಕಳಿಸಿದ್ದಾದ್ಮೇಲೆ. ಇವಾಗ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ನೀವು ಇಷ್ಟು ದಿವಸ ಆದ್ರೂ ಖಾತೆ ಎಲ್ಲ ಆಗಿದೆ, ಇನ್ನೂ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಅವ್ರಿಗೆ ಸರ್ವೆ ನಂಬರ್ ಏನು ಮೇಡಮ್ ಇಲ್ಲ, ಅದನ್ನು ಈ ಸೊತ್ತು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಈ ಸ್ವತ್ತು ಆಗಿದೆ, ಮುಂಚೆನೇ ಆಗಿದೆ. 1 ಎಕರೆ ಪ್ರದೇಶದಲ್ಲಿ ಯಾಕಂದರೆ ಯಾರಾದರೂ ಸಣ್ಣ ರೈತರು ಶೆಡ್ ಹಾಕೊಂಡು ಕೂಡ ಪರ್ಮಿಷನ್ ತಗೊಳ್ತೀವಿ ಸಣ್ಣ ಅಂಗಡಿ. ಬಟ್ ಅವರು ಪರ್ಮಿಷನ್ನು ಸರ್ವೆ ನಂಬರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಾದ್ರೆ ತಮ್ಮ ಸ್ವಂತದ್ದು ಅಂತ ಹೇಳಿ ಇದು ಮಾಡಿರ್ತಾರೆ. ಸರ್ವೆ ನಂಬರಲ್ಲಿ ಇದ್ದಿದ್ದಕ್ಕೆ ಅವಾಗ ಯಾರೂ ಏನೂ ಮಾತಾಡಿರೋದಿಲ್ಲ. ಗ್ರಾಮ ಠಾಣಾ ವ್ಯಾಪ್ತಿಲ್ಲ ಅಂದರೆ ನಾವು ಯಾಕೆ ಶೆಡ್ ಎಲ್ಲ ನಾವು NREGನಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಳಿ ಅಂತ ಏನೂ ಹೇಳಲ್ಲ. ಆ್ಯಕ್ಷನ್ ಪ್ಲಾನಲ್ಲಿ ಇದೆಯಾ ಅಂತ ಅಷ್ಟೇ ಹೇಳೋದು ನಾವು. ನೀವು ಪರ್ಮಿಷನ್ ತೊಗೊಬೇಕು ಅಂತ ಹೇಳಲ್ಲ. ಮನೆ ಕಟ್ಟೋದು ಆ ಥರದ್ದೆಲ್ಲ ಇದ್ದರೆ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳಿ ದೊಡ್ಡ ಕ್ಷೇತ್ರನೇ ಮಾಡ್ತಾರೆ. ಅವ್ರು ಬೋರ್ಡ್ ಹಾಕ್ಕೊಂಡಿದ್ದಾರೆ ಸರ್, ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರುತ್ತೆ, ಜನನು ಮರಳಾಗ್ಬಿಟ್ಟು ಎಲ್ಲ ಬಂದಿರ್ತಾರೆ. ಅಲ್ಲ, ಇವಾಗ ನಾನು ಬಂದಿದ್ದಾದ್ಮೇಲೆ ಅವ್ರಿಗೆ ಈ ಸೊತ್ತು ಇದೆ ಅಂತ ಹೇಳಿದ್ರು, ಅವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ವಿ. ದೇವಸ್ಥಾನ 4 ಇಯರ್ಸ್ ಆಗಿದೆ ಸರ್, ನಾನು ಬಂದ್ಬಿಟ್ಟು 6 ಮಂತ್ಸ್ ಆಗಿದೆ ಅಷ್ಟೇ. ಮುಂಚೆಯಿಂದ PDOs ಇದ್ದವರು ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಆಮೇಲೆ ನಾನು ಇಲ್ಲಿ ಪಾಸ್ ಆಗಬೇಕಾದ್ರೆ ಕೇಳಿದ್ದು, ಏನಿದು ಇಷ್ಟು ಎತ್ತರ ಇದೆಯಲ್ಲ ಇಲ್ಲಿ ಅಂತಲೇ ಕೇಳಿದ್ದು ನಾನು. ಆಯ್ತು ಸರ್. ಹಿಂದೆ ಬೇಡ, ಅದರಲ್ಲ ಇಲ್ಲ ಅಣ್ಣ ಅದು ಇಲ್ಲ. ಅಲ್ಲ ಅಡ್ಜಸ್ಟ್ ಮಾಡಿ ಕೊಡಿಸ್ಬಿಡು. ಹೌದು ಯಾರು ಬರ್ತಾರೆ? ಎಲ್ಲ ಆಲ್ಟ್ ಬಂದು ಇಲ್ಲೇ ಇಲ್ಲ, ಇಲ್ಲಿ ಇದನ್ನು ತುಂಬಾಕಿತ್ತು, ಎಲ್ಲ ಆಚೆ ಹೋಗ್ಬಿಟ್ರಲ್ಲ ನಮ್ಮನೇಲೆ. ಗೊತ್ತಿರ್ಬೇಕು ಬಂದಿಲ್ಲ. ಐವರಳ್ಳಿಗೆ ಪಂಚಾಯತ್